ಪ್ರದೀಪೇಶ್ವರ್ ಮೇಲೆ ಚಪ್ಪಲಿ ಎಸೆಯೋದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಈಗ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ. ನಿನ್ನೆ ನಡೆದಿರುವಂತಹ ಹೈಡ್ರಾಮಾದ ಕುರಿತು ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ಆದರೂ ಕೂಡ ಪ್ರಚೋದನೆ ಕೊಡೋದು ತಪ್ಪು. ನಮ್ಮ ಶಾಸಕರು ಇರ್ಬೋದು, ಅವರ ಶಾಸಕರೇ ಇರ್ಬೋದು, ಚಪ್ಪಲಿ ಎಸೆತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಎಲ್ಲರೂ ಕೂಡ ಕಾನೂನಿನ ಇತಿಮಿತಿ ಒಳಗೆ ಇದ್ರೆ ಒಳ್ಳೆಯದು. ತೊಡೆ ತಟ್ಟೋದು, ಪ್ರಚೋದನೆ ಕೊಡೋದು ಆಗಬಾರ್ದು ಇದೆಲ್ಲವೂ ಕೂಡ. ಆದರೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣಗಳೇನಿರ್ಬೋದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಮೇಲೆ ಆರೋಪಗಳು ಇದೇ ಮೊದಲನೇ ಬಾರಿನ? ಇದಕ್ಕೆ ಉತ್ತರ ಕೊಡೋದು ಅಥವಾ ಬಿಡೋದು ಜನರನ್ನ ಬಿಟ್ರೆ ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈಗ ಗೃಹ ಸಚಿವರು ಮಾತನಾಡಿದ್ದಾರೆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಕುರಿತಾಗಿ. ಯಾರೊಬ್ಬ ಶಾಸಕರಾದರೂ ಸರಿ, ಅದು ಬಿಜೆಪಿಯವರೇ ಇರಲಿ ಅಥವಾ ಬೇರೆ ಪಕ್ಷದವರೇ ಇರಲಿ, ಈ ರೀತಿಯಾಗಿ ಚಪ್ಪಲಿ ಎಸಿಬಾರದು ಅಂತ ಕೇಳಿದ್ದಾರೆ. ನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ, ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ?